ಶಿವಾಜಿನಗರ ಜನ ಸ್ವಲ್ಪ ಹೆಸರು ಕೆಟ್ಟು ತೋರಿಸಿದ್ದಾರೆ, ಬಟ್ ಇಟ್ ಇಸ್ ನಾಟ್ ಬ್ಯಾಡ್. ಇದು ಚೆನ್ನಾಗಿದೆ, ಬಂದು ನೋಡಿದ್ರೆ ಗೊತ್ತಾಗೋದು. 24 hours ಊಟ, ಜೀವನ ಮಾಡೋಕ್ಕೆ ಆರಾಮಾಗಿದೆ, ಯಾವುದು ಕಷ್ಟ ಇಲ್ಲ. ಯಾರಾದರೂ ಇರಲಿ, ಎಲ್ಲರೂ ಬಂದು ಎಲ್ಲರಿಗೆ ಸಪೋರ್ಟ್ ಆಗಿ ಆರಾಮಾಗಿದ್ದಾರೆ. ಅದು ಶಿವಾಜಿನಗರ ಸ್ಪೆಷಾಲಿಟಿ ಅಂದರೆ ನಮ್ಮ ಚೌಕ್ ಸ್ಪೆಷಾಲಿಟಿ ಟೀ. ನಾನು ಫೈರೋಜು, ಇವರು ಮೂಸಾಬೈ. ನಾನು ಜಾವಾ SDಯಲ್ಲಿ ಸ್ಪೆಷಲಿಸ್ಟ್ ಆಗಿದ್ದೀನಿ. ಇವರು ಸ್ಟಾಕ್ ಪರ್ಸನ್, ನಾನು ಆಲ್ಟ್ರೇಟ್ ಪರ್ಸನ್. ಜಾವಾ ಎಲ್ಲಾದರೂ ಹೋಗಲಿ, ನಮ್ಮದು ನಾವು ಎಲ್ಲಾದರೂ ಇರಲಿ, ನಾವು ಜಯನಗರ ಇರಲಿ, ವಿಜಯನಗರ ಇರಲಿ, ಹೆಚ್ಚಿನ ಕಸ್ಟಮರ್ಸ್ ನಮ್ಮ ಹತ್ರ ಬರ್ತಾರಲ್ಲ. ಯಾಕಂದರೆ ಆ ಬೀಟ್ ಇದೆ ನೋಡಿ, ಆ ಠಮ್ 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 ಬೀಟ್. ಆ ಬೀಟು ಇಲ್ಲಿ ಕಿವಿಗೆ ಹೊಡೆದ ತಕ್ಷಣ ಆ ಕಣ್ಣು ಆ ಕಡೆ ಹೋಗ್ಬಿಡುತ್ತೆ. ಏನಕ್ಕೆ ಹೋಗುತ್ತಂದ್ರೆ ನಮ್ಮದು ಜೀವ ಅಲ್ಲಿ ಹೋಗ್ತಾ ಇದೆ. ಆ ಜೀವ ಹೆಂಗೆ ಮೇಂಟೈನ್ ಮಾಡಿದ್ದಾರೆ ಅವರು, ಆ ನೋಡೋಕ್ಕೆ ಜೀವ ಆ ಕಡೆ ಕಣ್ಣು ಹೋಗುತ್ತೆ. 2006ನಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ಅಂಗಡಿ ಓಪನ್ ಮಾಡಿ. ಅದಕ್ಕೆ ಮುಂಚೆ ನಾವು ಕೆಲಸ ಮಾಡ್ಕೊಂಡಿದ್ವಿ ಶಿವಾಜಿನಗರದಲ್ಲಿ. ಇವಾಗ ನಮ್ಮದು ಒಂದು 18 ವರ್ಷದಿಂದ ಓನರ್ಶಿಪ್ಪಲ್ಲಿ ಇದ್ದೀವಿ. ಅಲ್ಹಮ್ದುಲಿಲ್ಲಾ, ಅದೆಲ್ಲ ಗಾಡ್ ಗಿಫ್ಟ್. ಆರಾಮಾಗಿ ಜೀವನ ನಡೀತಾ ಇದೆ. ಆ್ಯಂಡ್ ನಮಗೆ ಬೆಸ್ಟ್ ಆಫ್ ದ ಸಪೋರ್ಟ್ ಅಂದರೆ ನಮ್ಮದು ಫ್ರೆಂಡ್ಸ್ ಆ್ಯಂಡ್ ಕಸ್ಟಮರ್. ಆ್ಯಕ್ಚುಲಿ 28 ವರ್ಷ ಲೈಫ್ ಆಗಿದೆ ಇದರಲ್ಲಿ, ಮೆಕ್ಯಾನಿಕಲ್ ಲೈಫಲ್ಲಿ 28 ವರ್ಷ ಅಂದರೆ ನಾನು ಓದಿರೋದು 6th standard. ಆಮೇಲೆ ಬಂದು ಕೆಲಸಕ್ಕೆ ಸೇರಿದ್ಬಿಟ್ಟು ಆವಾಗ ಬೇಕು ಅಂತ ಕೆಲಸ ಮಾಡ್ಕೊಂಡಿದ್ವಿ. ಇವಾಗ ಪ್ಯಾಷನ್ನಲ್ಲಿ ಕೆಲಸ ಮಾಡ್ತಾ ಇದ್ವಿ. ನಮಗೆ ಮನಸ್ಸಲ್ಲಿ ಜಾವ ಬಂದ್ಬಿಟ್ಟಿದೆ, ಅದು ಬೆಳೆದ್ಬಿಟ್ಟು ಅದರಿಂದಾನೇ ನಾವು 28 ವರ್ಷ ಅಂದರೆ ಇಟ್ ಈಸ್ ನಾಟ್ ಶಾರ್ಟ್ ಟೈಮ್. ಜಾವಾ SDನಲ್ಲಿ ಎಲ್ಲರೂ 100cc ಮೆಕ್ಯಾನಿಕ್ ಥರ ಮಾಡಲ್ಲ. ಅವ್ರಿಗೆ ಬೇಜಾರಾಗುತ್ತೆ, ಏನಪ್ಪ ನಮ್ಮ ಗಾಡಿ ಮಾಡಲ್ಲ ಅಂತ. ಅದಕ್ಕೆ ನಮಗೆ ಹುಡ್ಕೊಂಡು ಬರ್ತಾರೆ. ಅದಕ್ಕೆ ಒಂದು ರೆಸ್ಪೆಕ್ಟ್ ಕೊಡ್ತಾರಲ್ಲ, ಆ ರೆಸ್ಪೆಕ್ಟ್ಗೋಸ್ಕರ ನಾವು ಜಾವಾ SDನೇ ಫಸ್ಟು ನಾವು ಅಡ್ವಾಂಟೇಜ್. ಇಲ್ಲಿಂದ ನಾವು ಇಂಪ್ರೂವ್ಮೆಂಟ್ ಆಗಿರೋದು ಇದಕ್ಕೋಸ್ಕರ. ನಾವು ಏನಾದರೂ ಇದ್ರೆ ಫೋನ್ನಲ್ಲಿ ಇದ್ರೆ ಗಾಡಿ ಸ್ಟಾಪ್ ಆಗಿದೆ, ಏನಾದರೂ ಕೆಲಸ ಇದ್ರೆ ಕೂಡ ನಾವು ಫಸ್ಟ್ ಅಟೆಂಡ್ ಮಾಡ್ತೀವಿ. ಹಳೆ ಕಸ್ಟಮರ್ ಅಂದರೆ ಮಿನಿಮಮ್ 22-25 ಇಯರ್ಸ್ಲಿಂದ ನಮ್ಮ ಹತ್ರನೇ ಬರ್ತಾ ಇದ್ದಾರೆ. ಅದೇ ನಾವು ಮೇಂಟೈನ್ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ಏನಾದರೂ ಇದ್ರೆ ಕೂಡ ನಮಗೆ ಫೋನ್ ಮಾಡಿ ಬರ್ತಾರೆ. ಆ ಕಸ್ಟಮರ್ಗೆ ಬೇರೆ ಜಾಗ ಹೋಗಲ್ಲ. ಅದಕ್ಕೆ ನಮ್ಮ ಹತ್ರ ಕೇರಳದಿಂದ ಬರ್ತಾರೆ, ಮೈಸೂರಿನಿಂದ ಬರ್ತಾರೆ, ಉಡುಪಿಲಿಂದ ಬರ್ತಾರೆ, ಚೆನ್ನೈಲಿಂದ ಬರ್ತಾರೆ. ಇಲ್ಲಿ ನಾವು ರೆಡಿ ಮಾಡಿ ಕೊಟ್ಟರೆ ಅದು ಒಂದೊಂದು ಆಸಾಮ್ ಇಲ್ಲಿಂದ ಓಡಿಸ್ಕೊಂಡು ಹೋಗಿದ್ದಾರೆ. 10,000 ಕಿಲೋಮೀಟರ್ ಬ್ಯಾಂಗ್ಳೂರ್ ಟು ಓಡಿಸ್ಕೊಂಡು ಹೋಗಿದ್ದಾರೆ. ನಾವು ಅಂಗಡಿ ಮಾಡುವಾಗ ಕೆಲಸ ಕಮ್ಮಿ ಇತ್ತು. ಜಾವಾ ಕ್ಲಬ್ ಯಾವಾಗಲಿಂದ ನಮಗೆ ಕಸ್ಟಮರ್ ಸಿಕ್ತು, ಎಲ್ಲ ಫ್ರೆಂಡ್ಸೇ ನಮ್ಮದು ಕಸ್ಟಮರ್. 2007ನಲ್ಲಿ ಫಸ್ಟ್ ಜಾವಾ ಡೇಗೆ ಶುರು ಮಾಡಿದ್ವಿ. ಆವಾಗಲಿಂದ ಪ್ಲಾನ್ ಮಾಡಿದ್ವಿ, ಜಾವಾ ಡೇ ಮಾಡೋಣ. ಬ್ಯಾಂಗ್ಳೂರ್ ಒಂದು ಕ್ಲಬ್ ಮಾಡಿದ್ವಿ. ಜಾವಾ ಕ್ಲಬ್ಲಿಂದ ಸ್ಟಾರ್ಟ್ ಆಗಿರೋದು, ಫಸ್ಟ್ ನಮ್ಮ ಅಂಗಡಿಲಿಂದ ಸ್ಟಾರ್ಟ್ ಮಾಡಿರೋದು. ಒಂದು ಜಾವಾ ಡೇಗೆ ಪ್ಲ್ಯಾನ್ ಮಾಡಬೇಕು ಅಂತ ಕೂತಿರೋದು HB ಪರ್ಫೆಕ್ಟ್ ಸರ್ವಿಸ್ ಪಾಯಿಂಟ್ ಇಂದಾನೆ ಆ್ಯಕ್ಚುಲಿ. ಆ್ಯಂಡ್ ಸ್ಯಾಮ್, ವಿಕಿ, ರಮೀಸ್ ಈ 3 ಜನ ಬಂದು ಫಸ್ಟ್ ಜಾವಾ ಡೇ ಸೆಲೆಬ್ರೇಟ್ ಸ್ಟಾರ್ಟ್ ಮಾಡಿರೋದು. ಇವಾಗ ಸದ್ಯಕ್ಕೆ ವಿ ಸೆಲೆಬ್ರೇಟ್ ಆನ್ ಗ್ರ್ಯಾಂಡ್ ಜಾವಾ ಡೇ. ಅಲ್ಹಮ್ದುಲಿಲ್ಲಾ ಒಂದು 300 ವೆಹಿಕಲ್ಸ್ ಮೇಂಟೈನ್ ಮಾಡ್ತಾ ಇದ್ದೀವಿ. 300 to 400 ವೆಹಿಕಲ್ಸ್ ನಾವೇ ಮೇಂಟೈನ್ ಮಾಡ್ತಾ ಇದ್ದೀವಿ. ಬೆಂಗಳೂರಲ್ಲಿ ಇರೋದು ಯಾವ ಸಿಟಿಯಲ್ಲಿ ಸಿಗಲ್ಲ ನಿಮಗೆ. ಆ್ಯಕ್ಚುಲಿ ನೋಡೋಕೆ ಹೋದರೆ ಬೆಂಗಳೂರಲ್ಲಿ ಪ್ರೀತಿ, ವಿಶ್ವಾಸ, ಹೆಮ್ಮೆ, ಒಂದಕ್ಕೆ ಒಂದು ಸಪೋರ್ಟ್. ಆ ಸಪೋರ್ಟಲ್ಲಿ ನಾವು ಬೆಳೆದಿರೋದು ಬೆಂಗಳೂರಲ್ಲೇ. ನಮ್ಮದು ಹೆಚ್ಚಿನ ಕಸ್ಟಮರ್ಸ್ ಇರೋದೇ ಜಾವಾ ಬ್ರ್ಯಾಂಡಲ್ಲಿ ಬೆಂಗಳೂರೇ. ನಮಗೆ ಅನ್ನ ಕೊಡೋದು ಬೆಂಗಳೂರೇ. ನಮ್ಮದು ನರಲ್ಲಿ ಓಡೋದು ಬ್ಲಡ್ ಆ ಅನ್ನ ಇಂದಾನೆ ಬೆಂಗಳೂರೇ. ಎವ್ರಿಥಿಂಗ್ ಏನು ಥ್ರೋಟ್ ಏನು ಕೇಳ್ರಿ ನೀವು, ಬೆಂಗಳೂರು ಅಂದರೆ ಇಟ್ ಈಸ್ ಬೆಸ್ಟ್. ನಾವು ಬೆಳೆದಿರೋದು ಸಾಯೋದು, ನಾವು ಇರಲಿ, ನಮ್ಮ ಮಗಳು ಇರಲಿ, ನಮ್ಮ ಮೊಮ್ಮಕ್ಕಳು ಇರಲಿ, ಇಲ್ಲೇ ಫಿನಿಶ್.